ಆಧುನಿಕತೆ ಬೆಳೆದಂತೆ ನಮ್ಮಲ್ಲಿ ದೇಶಿ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ. ಈ ನಿಟ್ಟಿನಲ್ಲಿ ನಮ್ಮ ದೇಶಿ ಕ್ರೀಡೆಗಳನ್ನು ಯುವ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಇಲ್ಲೊಂದು ಯುವಕರ ಗುಂಪು ದೇಶಿ ಕ್ರೀಡೆಗಳನ್ನು ಆಡಿಸುವ ಮೂಲಕ ಅವುಗಳ ಮಹತ್ವವನ್ನು ಸಾರುವ ಜೊತೆಗೆ ಅವುಗಳನ್ನು ಉಳಿಸುವ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಯಾವುದು ಆ ಯುವಕರ ಗುಂಪು? ದೇಶಿ ಕ್ರೀಡೆಗಳು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ದೇಶಿ ಕ್ರೀಡೆಗಳನ್ನು ಆಟವಾಡಿ ಸಂಭ್ರಮಿಸಿದ ಯುವಕ ಯುವತಿಯರು. ದಾವಣಗೆರೆ ಆಂಜನೇಯ ಬಡಾವಣೆಯ 14ನೇ ಕ್ರಾಸ್ನ ಬಜರಂಗ್ ಸೇನಾ ಯುವಕರು ಹಮ್ಮಿಕೊಂಡಿದ್ದ ದೇಶಿ ಕ್ರೀಡೆಗಳು. ಗೋಲಿ, ಬುಗುರಿ, ಕಪ್ಪೆ ಓಟ ಆಟವಾಡಿ ಸಖತ್ ಎಂಜಾಯ್ ಮಾಡಿದ ಮಕ್ಕಳು. ಗೋಲಿ ಆಟವಾಡಿ ಸಂಭ್ರಮಿಸುತ್ತಿರುವ ಮಕ್ಕಳು, ಬಣ್ಣದ ಬುಗುರಿ ತಿರುಗಿಸಿ ಸಖತ್ ಎಂಜಾಯ್ ಮಾಡುತ್ತಿರುವ ಯುವಕ ಯುವತಿಯರು, ಕಪ್ಪೆ ಓಟ, ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಿರುವ ಯುವ ಸಮೂಹ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಆಂಜನೇಯ ಬಡಾವಣೆಯ 14ನೇ ಕ್ರಾಸ್ನಲ್ಲಿ. ಹೌದು, ಇಲ್ಲಿನ ಬಜರಂಗ್ ಯುವ ಸೇನೆ ಕಳೆದ 14 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದೆ. ಈ ಬಾರಿ ವಿಶೇಷವಾಗಿ ಏನನ್ನಾದರೂ ಮಾಡಬೇಕೆಂಬ ಉದ್ದೇಶದಿಂದ ಬಜರಂಗ್ ಯುವ ಸೇನಾ ಯುವಕರು ದೇಶಿ ಆಟೋಟ ಸ್ಪರ್ಧೆ ಆಯೋಜನೆ ಮಾಡಿದ್ದರು. ಗೋಲಿ, ಬುಗುರಿ, ಹಗ್ಗ ಜಗ್ಗಾಟ, ಲಗೋರಿ, ಮ್ಯೂಸಿಕಲ್ ಚೇರ್, ರಂಗೋಲಿ ಸ್ಪರ್ಧೆ, ಕಪ್ಪೆ ಓಟ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ವಯಸ್ಸಿನ ಅಂತರ ಮರೆತು ದೇಶಿ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಸಖತ್ ಎಂಜಾಯ್ ಮಾಡಿದರು. ಅದರಲ್ಲಿ ನಿನ್ನೆ 14ನೇ ತಾರೀಕು SS ಕೇರ್ ಟ್ರಸ್ಟ್ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಿದರು. ಇದರಲ್ಲಿ ನಮ್ಮ ಬಜರಂಗ್ ಸೇನಾ ಯುವಕರೆಲ್ಲ ಸೇರಿ ಅತಿ ಹೆಚ್ಚಿನ ಉತ್ಸಾಹದಿಂದ ರಕ್ತದಾನವನ್ನು ನೀಡಿ ಒಂದು ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡಿದ್ದು ಒಂದು ಎಲ್ಲರಿಗೂ ಖುಷಿ ತರೋ ವಿಷಯ ಆಗಿದೆ. ಇದ್ರ ಜೊತೆ SS ಕೇರ್ ಟ್ರಸ್ಟ್ನ ವತಿಯಿಂದ ನಡೆದಂಥ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಡಾವಣೆಯ ಅನೇಕ ಸಾರ್ವಜನಿಕರು ಬಂದು ಆ ಒಂದು ಉಪಯೋಗವನ್ನು ಪಡ್ಕೊಂಡ್ರು. ಅದೇ ರೀತಿ ಇವತ್ತು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಒಂದು ವಿಶೇಷವಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಇದರಲ್ಲಿ ಮೊದಲನೇದಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮತ್ತು ಮಕ್ಕಳಿಗೆ ದೇಸಿ ಆಟಗಳಂತ ಮಾಡಿದ್ದಂಥ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಅತಿ ಖುಷಿಯಿಂದ ಭಾಗವಹಿಸಿ ಸಂತೋಷಪಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗೋಲಿ ಆಟ ಮತ್ತು ಲಗೋರಿ ಆಟ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಹುಡುಗರು. ಅದ್ರ ಜೊತೆ ಈಗ ಮತ್ತು ಮಹಿಳೆಯರಿಗೂ ತುಂಬ ಬೇರೆ ಬೇರೆ ವಿಧವಾದಂಥ ಆಟಗಳನ್ನ ಆಡಿಸಿದ್ದು ನಮ್ಮ ಯುವಕರು ತುಂಬ ಖುಷಿಯಾಗಿ ಇದು ಮಾಡಿದ್ದಾರೆ. ಹಗ್ಗ ಜಗ್ಗಾಟ ಅಂತ ತುಂಬ ವಿಶೇಷವಾದ ಆಟವನ್ನು ನಡೆಸಿದರು. ಅದು ಮತ್ತು ಸಂಜೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲರೂ ಚೆನ್ನಾಗಿ ತುಂಬ ಖುಷಿಯಿಂದ ಇದ್ದಾರೆ ಎಲ್ಲ ಹುಡುಗರು. ಕಳೆದ 14 ವರ್ಷಗಳಿಂದ ಆಂಜನೇಯ ಬಡಾವಣೆಯ 14ನೇ ಕ್ರಾಸ್ನಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತದೆ. ಆದರೆ ಈ ಬಾರಿ ವಿಭಿನ್ನವಾಗಿರಲೆಂದು ದೇಶಿ ಆಟೋಟ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು, ಮಹಿಳೆಯರು, ಯುವಕರು, ವಯಸ್ಕರು ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಪಾಲ್ಗೊಂಡರು. ಇನ್ನು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಹಮ್ಮಿಕೊಂಡಿದ್ದು ರಂಗೋಲಿಯಲ್ಲಿ ಅರಳಿದ ವಿವಿಧ ತರಹದ ರಂಗೋಲಿಗಳು ಎಲ್ಲರನ್ನ ಆಕರ್ಷಿಸಿದವು. ಈ ರೀತಿಯ ಕ್ರೀಡೆಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡುವುದರಿಂದ ನಮ್ಮ ದೇಶಿ ಕ್ರೀಡೆ ಉಳಿಯಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ನಿವಾಸಿಗರು. ಬಜರಂಗ್ ಸೇನಾ ಮಕ್ಕಳಿಂದ 14ನೇ ವರ್ಷದ ಗಣೇಶೋತ್ಸವವನ್ನು ಮಾಡ್ತಿದ್ದಾರೆ. ಅಂದರೆ ಪ್ರತಿ ವರ್ಷ ನಾರ್ಮಲ್ ಆಗಿ ಮಾಡ್ಕೊಂಡು ಬರ್ತಾ ಇದ್ರು. ಈ ವರ್ಷ ಎಲ್ಲರಿಗೂ ಇದು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಎಲ್ಲ ಗೇಮನ್ನು ಹೆಣ್ಮಕ್ಳಿಗೆ, ಮಕ್ಕಳಿಗೆ ದೇಶೀಯ ಕ್ರೀಡೆಗಳನ್ನು ಎಲ್ಲದೂ ಆಟ ಆಡಿಸ್ಕೊಂಡು ರಂಗೋಲಿ ಸ್ಪರ್ಧೆ ಎಲ್ಲ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ಚೆನ್ನಾಗಿ ಆಗಿದೆ. ಈ ಥರನೇ ವರ್ಷ ಆಗಲಿ ಅಂತೇಳಿ ವಿನಂತಿ ಮಾಡಿಕೊಂಡು ಇಲ್ಲಿ ಬಜರಂಗ್ ಸೇನಾ ಯುವಕರಿಂದ 14ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಆಚರಿಸ್ತಾ ಇದ್ರು, ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು, DJ ಎಲ್ಲ ತೊಗೊಂಡೋಗಿ ಗಣೇಶ ವಿಸರ್ಜನೆ ಮಾಡಿಸ್ಕೊಂಡು ಬರ್ತಾಯಿದ್ರು. ಆದರೆ ಈ ಸಲ ಒಂದು ಸ್ವಲ್ಪ ಯುನಿಕ್ಕಾಗಿ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ಮಕ್ಕಳಿಗೆ, ಮಹಿಳೆಯರಿಗೆ ಗೇಮ್ಸ್ ಇಟ್ಕೊಂಡಿವಿ. ಇವತ್ತು ಆ್ಯಕ್ಚುಲಿ ನಿನ್ನೆ ಶನಿವಾರ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಫ್ರೀ ಮೆಡಿಕಲ್ ಚೆಕಪ್ ಮಾಡಿದ್ವಿ. ಅದು SS ಕೇರ್ ಅವರ ಸಹಯೋಗದೊಂದಿಗೆ ಮಾಡಿದ್ವಿ.
ಮಾಡಿದ್ವಿ. ಇವತ್ತು ಇವ್ರು ಬಜರಂಗ್ ಸೇನಾ ಯುವಕರು ಮತ್ತು ಅನಿಲ್ ಗೌಡ್ರಿಂದ ಸಹಯೋಗದಿಂದ ನಾವೇನು ಮಾಡಿದ್ವಿ, ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ದೀವಿ. ಇಂದಿನ ಯುವ ಪೀಳಿಗೆಯಲ್ಲಿ ಏನಂದರೆ ಎಲ್ಲರೂ ಮೊಬೈಲಲ್ಲಿ ಆಡೋದು ಅಭ್ಯಾಸ ಆಗಿಬಿಟ್ಟಿದೆ. ಅವ್ರಿಗೆ ಬೇರೆ ಯಾವ ಕ್ರೀಡೆ ಬಗ್ಗೆನೂ ಅರಿವಿಲ್ಲ. ಫಸ್ಟ್ ಆಫ್ ಆಲು ನಮಗೂ ಪೇರೆಂಟ್ಸಿಗೆ ಬರೀ ಮಾರ್ಕ್ಸ್ ಬಗ್ಗೆ ಅಷ್ಟೇ ನಮಗೆ ಗಮನ. ನನ್ನ ಮಗ ಬಗರಿ ಬರ್ತೈತಾ, ಗೋಲಿ ಆಡೋಕ್ಕೆ ಬರ್ತೈತಾ ಅಂತ ಯಾವ ಪೇರೆಂಟು ಯೋಚನೆ ಮಾಡಲ್ಲ. ಹಾಗಾಗಿ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ಸ್ವಲ್ಪ ಯುನಿಕ್ ಆಗಿರಲಿ ಅಂತೇಳಿ ದೇಸಿ ಗೇಮ್ಸ್ನ ಯೂಸ್ ಮಾಡ್ಕೊಂಡ್ವಿ. ಬಜರಂಗ್ ಸೇನಾ ಯುವಕರ ಸಂಘ, ಯುವಕರ ಬಳಗ ಮತ್ತು ಅನಿಲ್ ಗೌಡ್ರವರ ಸಹಯೋಗದಿಂದ ಆಂಜನೇಯ ಬಡಾವಣೆ 14th ಕ್ರಾಸಲ್ಲಿ ಗಣೇಶೋತ್ಸವನ ಮಾಡಿದ್ದೀವಿ. ಮತ್ತು ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬ ಆಟಗಳನ್ನು ಆಟ ಆಡಿಸಿದ್ವಿ. ರಂಗೋಲಿ ಸ್ಪರ್ಧೆ ಇತ್ತು, ಆಮೇಲೆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ಸ್ ಇತ್ತು. ಮತ್ತು ಮಕ್ಕಳಿಗೆ ದೇಶಿ ಕ್ರೀಡೆಗಳಂದರೆ ಗೊತ್ತಿಲ್ಲ. ಇವಾಗ ಆ ದೇಶಿ ಕ್ರೀಡೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಸಕ್ಸಸ್ ಆದ್ವಿನೂ ಕೂಡ. ಗೋಲಿ ಆಟ ಆಡಿಸಿದ್ವಿ, ಬುಗುರಿಗಳನ್ನೆಲ್ಲ ಆಟ ಆಡಿಸಿದ್ವಿ. ಅದರಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಮಹಿಳೆಯರಿಗೂ ಸಹ ತುಂಬ ಆಟಗಳನ್ನು ಆಟ ಆಡಿಸಿದ್ವಿ. ಅದರಲ್ಲಿ ಎಲ್ಲ ಮಹಿಳೆಯರು, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಅಂದರೆ ತುಂಬ ಸಂತೋಷದಿಂದ ಭಾಗವಹಿಸಿ ಈ ಪ್ರೋಗ್ರಾಮನ್ನು ತುಂಬ ಯಶಸ್ವಿಯಾಗಿ ಮುಗಿಸಿದ್ದೀವಿ. ಸದಾ ಮೊಬೈಲ್ನಲ್ಲಿ ಗೇಮ್, ರೀಲ್ಸ್ ಎಂದು ಬ್ಯುಸಿಯಾಗಿರುತ್ತಿದ್ದ ಮಕ್ಕಳು ಮೊಬೈಲ್ಗೆ ಗುಡ್ ಬೈ ಹೇಳಿ ದೇಶಿ ಕ್ರೀಡೆಗಳನ್ನ ಆಟವಾಡಿ ಸಂಭ್ರಮಿಸಿದರು. ಗೋಲಿ, ಬುಗುರಿ, ಕಪ್ಪೆ ಓಟ, ಲಗೋರಿ, ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಮಕ್ಕಳು ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಸಖತ್ ಎಂಜಾಯ್ ಮಾಡುವ ಮೂಲಕ ದೇಶಿ ಆಟದ ಗಮ್ಮತ್ತು ತಿಳಿದುಕೊಂಡರು. ನಮ್ಮ ಏರಿಯಾದಲ್ಲಿ ಒಂದು ಗೇಮ್ ಆಡಿಸಿದ್ರು, ತುಂಬ ಚೆನ್ನಾಗಿ ಆಡಿಸಿದ್ರು. ಎಲ್ಲ ಗೇಮ್ಸು ಆಡಿಸಿದ್ರು, ಮಕ್ಕಳಿಗೆ, ದೊಡ್ಡವರಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ವಿನ್ ಆದೆ. ಈ ಥರ ಎಲ್ಲ ಏರಿಯಾದಲ್ಲೂ ಮಾಡಿಸ್ಬೇಕು, ತುಂಬ ಚೆನ್ನಾಗಿತ್ತು. ಈ ಸತಿ ನಾನು ಬಜರಂಗ್ ಸೇನಾದ ಗಣಪತಿ ಇಟ್ಟಾಗ ಆಟ ಆಡಿಸುತ್ತಿದ್ದರು. ಆಗ ನಾನು ಬಂದು ನೋಡಿದಾಗ ತುಂಬ ಖುಷಿಯಾಗಿತ್ತು. ಈ ಥರ ಪ್ರತಿ ವರ್ಷ ಇಡಬೇಕೆಂದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಒಟ್ಟಿನಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ದೇಶಿ ಆಟಗಳು ಕಣ್ಮರೆಯಾಗುತ್ತಿದ್ದು ಅವುಗಳನ್ನು ಯುವ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಿದ ಬಜರಂಗ್ ಸೇವಾ ಯುವಕರ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.